ಲಕ್ಕುಂಡಿ ಗದಗ ಜಿಲ್ಲೆಯ ಐತಿಹಾಸಿಕ ಗ್ರಾಮ. ಇದೇ ಗ್ರಾಮದಲ್ಲಿ ಅರ್ಧ ಕೆಜಿಯಷ್ಟು ಬಂಗಾರ ಸಿಕ್ಕಿತ್ತು. ಬಂಗಾರ ಸಿಕ್ಕಿದ್ದು ಈಗ ಒಂದು ರೀತಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ ಈ ಗ್ರಾಮ. ಈ ಗ್ರಾಮಕ್ಕೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಹರಿದು ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಉತ್ಖನನದ ಕಾರ್ಯ ಸಾಗ್ತಾ ಇದೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಲಕ್ಕುಂಡಿ ನಿಧಿ ಸಿಕ್ಕ ಜಾಗವಾಯಿತು ಟೂರಿಸ್ಟ್ ಪ್ಲೇಸ್. 8ನೇ ದಿನವೂ ಭರದಿಂದ ಸಾಗಿದ ಉತ್ಖನನ ಕಾರ್ಯ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ 8ನೇ ದಿನವೂ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಪುರಾತತ್ವ ಇಲಾಖೆ, ಜಿಲ್ಲಾಡಳಿತ, ಪ್ರವಾಸೋದ್ಯಮ ಇಲಾಖೆ, ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಸಹಯೋಗದಲ್ಲಿ ಈ ಉತ್ಖನನ ಕಾಮಗಾರಿ ನಡೆಯುತ್ತಿದೆ. ಕಳೆದ 7 ದಿನದಿಂದ ಸುಮಾರು 7 ಅಡಿಯಷ್ಟು ಆಳಕ್ಕೆ ಅಗೆಯಲಾಗಿತ್ತು. ಈವರೆಗೆ ಪ್ರಾಚೀನ ಅವಶೇಷಗಳು, ಮೂಳೆಗಳು, ಕವಡೆಗಳು, ಮಡಿಕೆ ತುಣುಕುಗಳು, ನಾಗಶಿಲೆಗಳು, ಶಿವಲಿಂಗ, ಪಾಣಿಪೀಠ, ಟೆರ್ರಾಕೋಟಾ ಬಿಲ್ಲೆ ಸೇರಿದಂತೆ ಅನೇಕ ವಸ್ತುಗಳು ಪತ್ತೆಯಾಗಿದ್ದವು. ಉತ್ಖನನ ಆಳಕ್ಕೆ ಇಳಿದಂತೆಲ್ಲ ಕುತೂಹಲ ಮೂಡಿಸುತ್ತಿದೆ. ಉತ್ಖನನ ವೇಳೆ ಮತ್ತೆ ಟೆರ್ರಾಕೋಟಾ ಬಿಲ್ಲೆ ಪತ್ತೆಯಾಗಿದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಕುತೂಹಲಕಾರಿಯಾದಂತಹ ಒಂದು ವಸ್ತು ಸಿಕ್ಕಿದೆ. ಅದು ಎಲ್ಲಿ ಅಂತಂದರೆ, ನಾವು ನೋಡ್ತಿರ್ಬೋದು, ಈ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಏನು ಉತ್ಖನನ ನಡೀತೆ. ಉತ್ಖನನ ನಡೆಯುವಂಥ ಸಂದರ್ಭದಲ್ಲಿ ಬಿ ಅನ್ನುವಂಥ ಗುಂಡಿಯಲ್ಲಿ ಒಂದು ಅಪರೂಪದ ಒಂದು ಕಬ್ಬಿಣದ ಒಂದು ಉಂಡೆ ಸಿಕ್ಕಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ನಮ್ಮ ಒಂದು ಕೈಯಲ್ಲಿದೆ, ತೋರಿಸ್ತಾ ಇದ್ದೀನಿ. ಇದು ಕಬ್ಬಿಣದ ಅದಿರಿನಿಂದ ಕೂಡಿದಂತಹ ಉಂಡೆ ಇವತ್ತು ಪತ್ತೆಯಾಗಿದೆ. ಇದು ಸಾಕಷ್ಟು ಕುತೂಹಲವನ್ನು ಸಹ ಮೂಡಿಸ್ತದೆ. ಈ ಒಂದು ಮಣ್ಣು ಅಗೆದಂತಹ ಸಂದರ್ಭದಲ್ಲಿ ಸಾಕಷ್ಟು ಅವಶೇಷಗಳು ಸಹ ಪತ್ತೆಯಾಗ್ತವೆ. ಅದರಲ್ಲಿ ಇವತ್ತು ಕಬ್ಬಿಣದ ಒಂದು ಉಂಡೆ ಕೂಡ ಸಿಕ್ಕಿರುವಂಥದ್ದು. ಇದು ತುಂಬಾ ಗಟ್ಟಿಯಾಗಿದೆ. ಈ ಮಣ್ಣು ಮಿಶ್ರಿತ ಈ ಒಂದು ಲೋಹದಲ್ಲಿ ಏನೆಲ್ಲ ಇರಬಹುದು ಅನ್ನುವಂಥ ಅಂಶಗಳು ಸಹ, ಯಾಕಂದರೆ ಈ ಒಂದು ಕಬ್ಬಿಣದ ಅಂಶದಲ್ಲಿರುವಂಥ ಮಣ್ಣಿನಲ್ಲಿ ಸಾಕಷ್ಟು ಬಂಗಾರದ ಅಂಶಗಳು ಸಹ ಸಿಗುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ. ಹಾಗಾಗಿ ಈ ಒಂದು ತಜ್ಞರ ಪ್ರಕಾರ ಎಲ್ಲಿ ಅದಿರಿರುತ್ತೆ ಅದಿರಲ್ಲೂ ಕೂಡ ಬಂಗಾರ ಇರುತ್ತೆ ಅನ್ನುವಂಥದ್ದು. ಹಾಗಾಗಿ ಈಗ ಬಂಗಾರ ಮಿಶ್ರಿತ ಅಂದರೆ ಕಬ್ಬಿಣ ಮಿಶ್ರಿತ ಒಂದು ಅದಿರು ಸಹ ಸಿಕ್ಕಿರುವಂಥದ್ದು. ಇದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಿದೆ. ಯಾಕಂದರೆ ಈ ಒಂದು ಉತ್ಖನನ ಭೂಮಿ ಅಗೆದಂತೆಲ್ಲ ಭೂಗರ್ಭದಲ್ಲಿ ಇನ್ನೂ ಏನೇನೋ ಅವಶೇಷಗಳು ಪತ್ತೆ ಆಗ್ತವೆ ಅನ್ನುವಂಥ ಕುತೂಹಲ ಸಿಗ ಎಲ್ಲರಲ್ಲೂ ಮನೆ ಮಾಡಿದೆ. ಹಾಗಾಗಿ ಈಗ ಪ್ರತಿದಿನ ಒಂದಲ್ಲ ಒಂದು ಪ್ರಾಚ್ಯಾವಶೇಷಗಳು, ಅನೇಕ ವಸ್ತುಗಳು ಸಿಗುತ್ತೆ. 2003 ಪಾಳು ಬಿದ್ದ ಜಾಗದಲ್ಲಿ ನಡೆದಿತ್ತು ಉತ್ಖನನ. ಜಾಗದ ಮಾಲೀಕನಿಗೆ ಇಂದಿಗೂ ಸಿಕ್ಕಿಲ್ಲ ಪರಿಹಾರದ ಹಣ. ಇನ್ನೊಂದು ದುರ್ದೈವದ ಸಂಗತಿ ಅಂದ್ರೆ 2003 ನಡೆದ ಉತ್ಖನನ ಜಾಗ ನಿರ್ಲಕ್ಷ್ಯಕ್ಕೊಳಗಾಗಿ ಪಾಳು ಬಿದ್ದಿದೆ. 2003 ಲಕ್ಕುಂಡಿಯ ಅಲ್ಲಮ್ಮ ಪ್ರಭು ಮಠದ ಬಳಿ ಕಮತರ್ ಎಂಬುವರ ಜಮೀನಿನಲ್ಲಿ ಮೊದಲ ಬಾರಿಗೆ ಉತ್ಖನನ ನಡೆಸಲಾಗಿತ್ತು. ಆಗ ಕ್ಷೇತ್ರದ ಶಾಸಕ ಎಸ್ ಪಾಟೀಲ್, ಎಚ್.ಕೆ. ಪಾಟೀಲ್ ಜಿಲ್ಲಾ ಉಸ್ತುವಾರಿ ಹಾಗೂ ನೀರಾವರಿ ಸಚಿವರಾಗಿದ್ರು. ಅವರ ನೇತೃತ್ವದಲ್ಲಿ ಶರಣಪ್ಪ ಎಂಬುವವರ ಅಜ್ಜ ವಿರೂಪಾಕ್ಷಪ್ಪ ಕಮತರ್ ಮನವೊಲಿಸಿ 4 ಎಕರೆ ಜಮೀನಿನಲ್ಲಿ 1 ಎಕರೆ ಜಮೀನಿಗೆ ಪರಿಹಾರ ಕೊಡೋದಾಗಿ ನಂಬಿಸಿದ್ರು. ಉತ್ಖನನ ನಡೆಸಿದ್ರು. ಅದಾಗಿ 23 ವರ್ಷಗಳಾದ್ರೂ ಆ ಕುಟುಂಬಕ್ಕೆ ಸೂಕ್ತ ಪರಿಹಾರ ಸಿಕ್ಕಿಲ್ಲ. 1 ವರ್ಷಕ್ಕೆ 1,20,000 ಬೆಳೆ ಪರಿಹಾರ ಕೊಡೋದಾಗಿ ಭರವಸೆ ನೀಡಿದ್ರು. ಈಗ ಪರಿಹಾರ ನೀಡದ್ದಕ್ಕೆ ಉತ್ಖನನಕ್ಕೆ ಜಾಗ ಕೊಟ್ಟ ರೈತ ಗೋಳಾಟ ನಡೆಸಿದ್ದಾರೆ. 2 ದಶಕಗಳಿಂದ ಪರಿಹಾರಕ್ಕಾಗಿ ರೈತ ಸಾಕಷ್ಟು ಅಲೆದಾಡಿದ್ದಾನೆ. 2003ರಿಂದ 2004 ತನಕ 4 ಎಂಡ್ವರೆಗೂ ಉತ್ಖನನ ಮಾಡಿದರು. ಆನಂತರ ಅವತ್ತಿಗೆ ಈ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನು ಮಾಡಿದ್ರು, ಇಲ್ಲ ವೇದಿಕೆ ಮ್ಯಾಗ ಎಚ್.ಕೆ. ಪಾಟೀಲ್ರು ಮತ್ತು ಎಸ್ ಪಾಟೀಲ್ರು ಅವ್ರು ಇಷ್ಟರು ಸಮ್ಮುಖದೊಳಗನ ನಿಮ್ಮ ಭೂಮಿಗೆ ನಾವು ಪರಿಹಾರ ಕೊಡ್ತೀವಿ, ನೀವು ಭೂಮಿ ಕೊಡ್ರಿ ಅಂತ ನಮ್ಮ ಅಜ್ಜವ್ರು ಕೇಳ್ಕೊಂಡ್ರು. ಅವತ್ತಿಗೆ ನಮ್ಮ ಅಜ್ಜವರು, ನಮ್ಮ ಊರಿನ ಇತಿಹಾಸ ಹೊರಗೆ ಬರ್ತೈತಿ, ಮುಂದಿನ ಪೀಳಿಗೆಗೆ ಅದು ಇತಿಹಾಸ ಉಳಿತೈತಿ ಅಂತಂದ್ರೆ ನಾನು ಭೂಮಿ ಮುಖ್ಯ ಅಲ್ಲ, ಈ ಊರಿನ ಇತಿಹಾಸ ಮುಖ್ಯ, ಅದಕ್ಕೆ ನಾನು ಭೂಮಿ ಕೊಡ್ತೀನಿ, ನೀವು ಏನು ಪರಿಹಾರ ಕೊಡ್ರಿ ನನಗ ಅಂತಂದ್ರು. ಇವತ್ತು ಈಗ ಸುಮಾರು ನಾವು 8 ವರ್ಷ ನಮ್ಮನ್ನು ಓಡಿಸಾಡಿ ಕೇವಲ 1,20,000 ರೂಪಾಯಿ ಗೌರ್ಮೆಂಟ್ ಕಂದಾಯ ಇಲಾಖೆಗೆ ವ್ಯಾಲ್ಯೂಯೇಷನ್ ಮಾಡಕ್ಕೆ ಹೇಳಿದ್ರು. ಕಂದಾಯ ಇಲಾಖೆ ಅವರು ವ್ಯಾಲ್ಯೂಯೇಷನ್ ಮಾಡಿದ್ರು. 1,20,000 ರೂಪಾಯಿ 1 ವರ್ಷದ ಪರಿಹಾರ ನಮಗೆ ಕೊಟ್ಟರು. ಅಲ್ಲಿಂದ ಇಲ್ಲಿವರೆಗೂ ನಮಗೆ ಏನೂ ಸಿಕ್ಕಿಲ್ಲ. ಈ ಜಾಗ 22 ವರ್ಷಗಳಿಂದ ಸಂಪೂರ್ಣ ಪಾಳು ಬಿದ್ದಿದ್ದು ಮುಳ್ಳಿನ ಗಿಡ, ಕಂಟಿಗಳು ಬೆಳೆದಿವೆ. ಉತ್ಖನನದಲ್ಲಿ ಪತ್ತೆಯಾದ ಕೆಲವು ಅವಶೇಷಗಳನ್ನು ಸಹ ಪುರಾತತ್ವ ಇಲಾಖೆಯವರು ಹಾಗೇ ಬಿಟ್ಟು ಹೋಗಿದ್ದಾರೆ. ಇತ್ತ ಜಮೀನು ಇಲ್ಲ, ಅತ್ತ ಪ್ರಾಚೀನ ಅವಶೇಷವೂ ಇಲ್ಲ, ಪರಿಹಾರವೂ ಇಲ್ಲದೆ ರೈತ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದೆ. ನಮ್ಮ ಊರಿನ ಇತಿಹಾಸ ಹೊರಗೆ ಬೀಳ್ತೈತಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ನಮ್ಮ ಅಜ್ಜವ್ರು ಭೂಮಿ ಕೊಟ್ಟರಲ್ಲ, ಆ ಭೂಮಿನೂ ಇವತ್ತು ಯಾವುದೇ ರೀತಿ ಉಪಯೋಗ ಇಲ್ಲ, ನಮ್ಮ ಜೀವನನೂ ಬರಬಾರ್ದು. ಹಿಂಗಿದ್ದಾಗ ಊರಿನ ಇತಿಹಾಸ ನಾವು ನಮ್ಮ ಕೈಯಾರ ನಾವು ಹಾಳು ಮಾಡಿದ್ವಲ್ಲ ಅನ್ನುವಂಥ ಒಂದು ನೋವು ಸದ್ಯಕ್ಕೆ ನಮ್ಮ ಊರಿನ ಗ್ರಾಮಸ್ಥರಿಗೆ ನೋವು ಅನ್ಸಕತೈತಿ. ಈ ಜಗ ನೋಡಿದ ತಕ್ಷಣ 23 ವರ್ಷದೊಳಗೆ ಇಲ್ಲಿವರೆಗೂ ನಮ್ಗೆ ಒಳ್ಳೆ ಯಾವುದೇ ರೀತಿ ನಮ್ಗೆ ಪರಿಹಾರ ಕೊಟ್ಟಿಲ್ಲ. ಇದು ನೀರಾವರಿ ಭೂಮಿ. ಹೊಲದ ಆಗ್ನೇಯ ಭಾಗದೊಳಗೆ ಇದು ಐತಿ, ಬಾವಿ ಇದೆ, ಅದರಲ್ಲಿ ಬೋರ್ ಹಾಕ್ಸಿದ್ವಿ, ನಾವು ನೀರಾವರಿ ಮಾಡ್ತಿದ್ವಿ.
ಆ ನೀರಾವರಿ ಫಲವತ್ತಾದಂಥ ಭೂಮಿನೂ ಇಲ್ಲ. ಒಟ್ನಲ್ಲಿ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಜಾಗ ಈಗ ಟೂರಿಸ್ಟ್ ಪ್ಲೇಸ್ ಆಗಿದೆ. ಫ್ರಾನ್ಸ್ ದೇಶದಿಂದ ಆಗಮಿಸಿದ 15 ಪ್ರವಾಸಿಗರ ತಂಡವು ನಿಧಿ ಸಿಕ್ಕ ಜಾಗ ವೀಕ್ಷಣೆ ಮಾಡಿದ್ದಾರೆ. ನಿಧಿ ಸಿಕ್ಕ ಜಾಗ ನೋಡಿ ಖುಷಿಪಟ್ಟಿದ್ದಾರೆ. ಪ್ರಜ್ವಲ್ ಪ್ರಾಮಾಣಿಕತೆ ಮಿರಾಕಲ್ ಎಂದು ವಿದೇಶಿ ಪ್ರವಾಸಿಗರು ಕೊಂಡಾಡುತ್ತಿದ್ದಾರೆ. ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ.